ನಮಸ್ತೆ ವೀಕ್ಷಕರೇ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಸಿನಿಮಾಗಳು ಕಾಲದ ಗಡಿಯನ್ನ ಮೀರಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಉಳಿದ್ಬಿಡ್ತಾವ್ರು. ಅಂತಹ ಅದ್ಭುತ ಕಲಾಕೃತಿಗಳಲ್ಲಿ ಶುಭಮಂಗಳ ಅಂತಕ್ಕಂಥ ಸಿನಿಮಾ 1975ರಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾ ಪ್ರಮುಖವಾದದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈ ಸಿನಿಮಾದ ಬಗ್ಗೆ ನಾನು ಸಂಪೂರ್ಣ ವಿವರಣ ಕೊಡ್ತೀನಿ, ಹಾಗೆ ರಿವ್ಯೂನ ಕೊಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಬನ್ನಿ ಏನು ಸುದ್ದಿ ಅಂತ ನೋಡ್ತಾ ಹೋಗೋಣ. ದರ್ಶಕ ರತ್ನ SR ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾ ತೆರೆ ಕಂಡು ಈಗ ಬರೋಬ್ಬರಿ 50 ವರ್ಷನ ಪೂರೈಸ್ತಾ ಇದೆ ಗುರು. ಅರ್ಧ ಶತಮಾನಗಳು ಪೂರೈಸಿದೆ. ಪ್ರಖ್ಯಾತ ಲೇಖಕಿ ವಾಣಿ ಅವರ ಕಾದಂಬರಿಯನ್ನ ಆಧರಿಸಿ ಮಾಡಲಾದ ಈ ಸಿನಿಮಾ ಇಂದಿಗೂ ತನ್ನ ಪಾತ್ರವರ್ಗ, ತಾಂತ್ರಿಕ ಮೆರುಗು, ಕಡಲ ತೀರದ ಸೌಂದರ್ಯ ಹಾಗೂ ಸಾರ್ವಕಾಲಿಕ ಸಂಗೀತದಿಂದ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪುಟ್ಟಣ್ಣ ಕಣಗಾಲ್ ಎಂದ್ರೆ ಬರೀ ನಿರ್ದೇಶಕರಲ್ಲ, ಅವರು ದೃಶ್ಯ ಕಾವ್ಯ ಬರೆಯುವ ಮಾಂತ್ರಿಕ, ಕಾದಂಬರಿಯನ್ನು ದೃಶ್ಯ ರೂಪಕ್ಕೆ ತರುವಲ್ಲಿ ಅವರದ್ದು ಸಿದ್ಧಹಸ್ತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಶುಭಮಂಗಳ ಚಿತ್ರದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಹೆಣ್ಣಿನ ಛಲ ಮತ್ತು ಪ್ರೀತಿಯ ನಡುವೆ ಸೂಕ್ಷ್ಮ ಸಂಘರ್ಷವನ್ನು ಅವರು ಎಣೆದ ರೀತಿ ಅನನ್ಯ. ಪ್ರತಿಯೊಂದು ದೃಶ್ಯದಲ್ಲೂ ಪುಟ್ಟಣ್ಣ ಅವರ ಸಹಿ ಎದ್ದು ಕಾಣ್ತೈತೆ ಈ ಸಿನಿಮಾದಲ್ಲಿ ಅಂದ್ರೆ ತಪ್ಪಾಗೋದಿಲ್ಲ. ವಿಶೇಷವಾಗಿ ಪಾತ್ರಗಳ ಭಾವನೆಯನ್ನು ಬಿಂಬಿಸಲು ಕ್ಯಾಮರಾ ಕೋನಗಳು ಹಾಗೂ ಬೆಳಕಿನ ಸಂಯೋಜನೆಯನ್ನು ಬಳಸಿರುವ ರೀತಿ ಇಂದಿನ ಪೀಳಿಗೆಯ ನಿರ್ದೇಶಕರಿಗೂ ಪಠ್ಯ ಪುಸ್ತಕದಂತಿದೆ ಅಂದ್ರೆ ತಪ್ಪಾಗೋದೇ ಇಲ್ಲ ಗುರು. ಈ ಚಿತ್ರದ ನಿಜವಾದ ಬಲವೇ ಇದರಲ್ಲಿ ಜೀವಂತವಾಗಿ ಮೂಡಿಬಂದ ಪಾತ್ರಗಳು ಮತ್ತು ಅವುಗಳಿಗೆ ಜೀವ ತುಂಬಿದ ಕಲಾವಿದರು. ಮುಗ್ಧತೆಯಿಂದ ಛಲದ ಪ್ರತಿರೂಪವಾಗಿ ಬದಲಾಗುವ ಹೇಮಾ ಪಾತ್ರದಲ್ಲಿ ನಟಿ ಆರತಿ ಅವರದು ಅವಿಸ್ಮರಣೀಯ ಅಭಿನಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ಭುತ ಗುರು, ಅದ್ಭುತವಾದ ಅಭಿನಯ ಆರತಿ ಅವರದು. ಅವರ ಕಣ್ಣಿನ ಭಾವುಕತೆ ಮತ್ತು ನಟನೆ ಪ್ರೇಕ್ಷಕರನ್ನು ಕಟ್ಟಿ ಹಾಕ್ತೈತೆ ಅಂತ ಹೇಳಿದ್ರೆ ತಪ್ಪಾಗದೇ ಇಲ್ಲ. ಅವರಿಗೆ ಎದುರಾಗಿ ಪ್ರಣಯ ರಾಜ ಶ್ರೀನಾಥ್ ಅವರು ಪ್ರಭಾಕರ್ ಎಂಬ ಸೌಮ್ಯ ಪ್ರಬುದ್ಧ ಪ್ರೇಮಿಯ ಪಾತ್ರದಲ್ಲಿ ಅತ್ಯಂತ ತನ್ಮಯತೆಯಿಂದ ನಟಿಸಿ ಎಲ್ಲ ಪಾತ್ರಗಳಿಗೂ ಸೈ ಅನ್ಸ್ಕೊಂಡವರು ಪ್ರಣಯ ರಾಜ ಅವರು. ಈ ಕಥೆಗೆ ಮತ್ತಷ್ಟು ಮೆರುಗು ನೀಡಿದ್ದು ಮನೆಯ ಹಾಳುಗಳಾಗಿ ಬರುವ ಮೂಗ ಮತ್ತು ತಿಮ್ಮನ ಪಾತ್ರಗಳು. ಕೇವಲ ಕಣ್ಣಿನ ಸನ್ನೆಯಿಂದಲೇ ಮಾತೇ ಇಲ್ಲದೆ ಅಪಾರ ಸೆಂಟಿಮೆಂಟ್ ಒದಗಿಸಿ ಅಂಬರೀಷ್ ಅವರ ಮೂಗನ ಪಾತ್ರ ಹಾಗೂ ಅವರ ಅಭಿನಯ ಹಾಗೂ ಹಾಸ್ಯದ ಜೊತೆಗಿನ ಭಾವುಕತೆಯನ್ನ ಮೈಯಳಿಸಿದ ಶಿವರಾಮ ಅವರ ಪಾತ್ರ, ತಿಮ್ಮನ ಪಾತ್ರಗಳು ಕಥೆಯ ಓಟಕ್ಕೆ ದೊಡ್ಡ ಶಕ್ತಿಯನ್ನು ನೀಡ್ತೈತೆ. ಜೊತೆಗೆ ಹಾಸ್ಯ ಬ್ರಹ್ಮ ಬೀಚಿ ಹಾಗೂ ಯೋಗ ನರಸಿಂಹಮೂರ್ತಿ ಅವರ ಚುರುಕಾದ ಸಂಭಾಷಣೆಗಳು ಈ ಪಾತ್ರಗಳ ಜೀವಾಳವನ್ನು ಇನ್ನಷ್ಟು ಎತ್ತಿ ಹಿಡಿದುವು ಅಂದ್ರೆ ತಪ್ಪಾಗದೇ ಇಲ್ಲ. ಹೇಮಾ ತನ್ನ ಸಕಲ ಆಸ್ತಿಯನ್ನು ಕಳೆದುಕೊಂಡು ಪ್ರಭಾಕರ್ ಮನೆಗೆ ಬಂದಾಗ ನಡೆಯುವ ಸಂಘರ್ಷದ ದೃಶ್ಯಗಳು, ನಂತರ ಆಕೆ ಸ್ವಂತ ಕಾಲಿನ ಮೇಲೆ ನಿಲ್ಲಲು ನೌಕರಿ ಸೇರುವ ಸನ್ನಿವೇಶಗಳು ಅತ್ಯಂತ ಮನ ಮುಟ್ಟುವಂತೆ ಮೂಡಿ ಬಂದಿವೆ ಸಿನಿಮಾದಲ್ಲಿ. ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು ಎಂಬುದನ್ನ ಯಾವುದೇ ಆರ್ಭಟವಿಲ್ಲದೆ ಸರಳವಾಗಿ ಹಾಗೂ ಶಕ್ತಿಯುತವಾಗಿ ತಲುಪಿಸಿದ ಶ್ರೇಷ್ಠ ಕ್ಲೈಮ್ಯಾಕ್ಸ್ ಈ ಚಿತ್ರದಾಗಿದೆ ಅಂದ್ರೆ ತಪ್ಪೇ ಇಲ್ಲ ಗುರು. ಶುಭಮಂಗಳ ಕೇವಲ ಒಂದು ಚಲನಚಿತ್ರವಲ್ಲ, ಅದು ಕನ್ನಡ ಚಿತ್ರರಂಗದ ತಾಂತ್ರಿಕ ಹಾಗೂ ಸಾಹಿತ್ಯಿಕ ಶ್ರೀಮಂತಿಕೆಗೆ ಸಾಕ್ಷಿ ಅಂತ ಹೇಳ್ಬೋದು. 50 ವರ್ಷಗಳು ಕಳೆದರೂ ಅದರ ಕಥಾವಸ್ತು, ಪಾತ್ರ ಚಿತ್ರಣ ಮತ್ತು ಸಂಗೀತ ಇಂದಿನ ಯುವ ಪೀಳಿಗೆಗೂ ಪ್ರಸ್ತುತವೆನಿಸುತ್ತದೆ ಅಂತಾನೆ ಅನ್ಕೊಂತೀನಿ ನಾನು. ಇಂತಹ ಅಪರೂಪದ ಕಲಾಕೃತಿಯನ್ನು ನೀಡಿದ ಪುಟ್ಟಣ್ಣ ಕಣಗಾಲ್ ಹಾಗೂ ಅವರ ತಂಡಕ್ಕೆ ಸುವರ್ಣ ಮಹೋತ್ಸವದ ಹಾಗೂ ಈ ಸಂದರ್ಭದಲ್ಲಿ ನಮಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಶುಭಮಂಗಳ ಚಿತ್ರದ ಹಾಡುಗಳನ್ನು ಹೊರತುಪಡಿಸಿ ಈ ಚಿತ್ರವನ್ನು ಕಲ್ಪಿಸಿಕೊಳ್ಳುವುದು ಕೂಡ ಅಸಾಧ್ಯ ಅಂತ ಹೇಳ್ಬೋದು. ಅಂದ್ರೆ ಈ ಸಿನಿಮಾದಲ್ಲಿ ಹಾಡುಗಳನ್ನ ಬಿಟ್ಟು
ನೀವೇನಾದ್ರೂ ಚಿತ್ರನ ನೋಡ್ತೀರಂದ್ರೆ ಅದು ಅಸಾಧ್ಯ. ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಸಂಯೋಜಿಸಿದ ಪ್ರತಿಯೊಂದು ಹಾಡು ಸೂಪರ್ ಹಿಟ್ ಅಂತ ಹೇಳ್ಬೋದು. ಆ ಕಾಲಕ್ಕೆ ಈ ಕಾಲಕ್ಕೆ ಯಾವಾಗ್ಲೂ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ಆಹಾ ಏನ್ ಸಾಹಿತ್ಯ ಗುರು. ಎಂ.ಎನ್. ವ್ಯಾಸರಾವ್ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಭರ್ಜರಿ ಸೂಪರ್ ಅಂತ ಹೇಳ್ಬೋದು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥ ಹಾಡು ಸಾಹಿತ್ಯ ಚಿ ವಿಜಯಶಂಕರ್, ಧ್ವನಿ ಎಸ್.ಪಿ.ಬಿ. ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದ್ರೆ ವಂಡರ್ಫುಲ್. ಇನ್ನ ಈ ಶತಮಾನದ ಮಾದರಿ ಹೆಣ್ಣು ಅಂತಕ್ಕಂಥ ಸಾಹಿತ್ಯ ವಿಜಯ ನಾರಸಿಂಹ ಅವರು ಬರೆದಿದ್ರೆ, ಇದಕ್ಕೆ ಧ್ವನಿಯಾಗಿ ವಾಣಿ ಜಯರಾಮ್ ಅವರು ಹಾಡಿದರೆ, ಸೊ ಇದಕ್ಕೆ ಆರ್ತಿ ಅವರು ಆಕ್ಟ್ ಅನ್ನ ಮಾಡಿದರೆ, ಸೊ ವಂಡರ್ಫುಲ್. ಈ ಹಾಡು ಕೇಳೋದಕ್ಕೆ ಕೂಡ ನಿಮ್ಗೆ ಸಖತ್ತನೇ ಇಷ್ಟ ಆಗುತ್ತೆ. ಇನ್ನ ಶುಭ ಮಂಗಳ ಸುಮೂರ್ತವೇ ಅಂತಕ್ಕಂಥ ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದ್ರೆ, ಈ ಸಾಂಗು ನಿಜಕ್ಕೂ ತುಂಬಾನೇ ಅದ್ಭುತವಾಗಿದೆ. ಎಲ್ಲ ಸಾಂಗುಗಳು ನೀವು ಒಮ್ಮೆ ಕೇಳಿ ಎಷ್ಟು ಅದ್ಭುತವಾಗಿದೆ ಅಂತ. ಇನ್ನ ಸಿನಿಮಾ ಇದರ 2ರಷ್ಟು ಅದ್ಭುತವಾಗಿರುತ್ತೆ ಗುರು. ಯಾಕಂದ್ರೆ ಅಷ್ಟು ಸಖತ್ತಾಗಿ ಮೂಡಿ ಬಂದಿರ್ತಕ್ಕಂಥ ಸಿನಿಮಾ 50 ವರ್ಷಗಳ ಹಿಂದೆ, ಅಂದ್ರೆ ಇಂದಿಗೆ 51 ವರ್ಷ ಪೂರೈಸುತ್ತೆ ಈ ಸಿನಿಮಾ ರಿಲೀಸ್ ಆಗಿ. ಆದ್ರೂ ಎವರ್ಗ್ರೀನ್ ಸಿನಿಮಾ ಅಂತ ಹೇಳ್ಬೋದು ಶುಭ ಮಂಗಳ. ಇನ್ನು ಆರ್ತಿ ಶ್ರೀನಾಥ್ ಅವರ ಆಕ್ಟಿಂಗ್ ಅಂತೂ ಚಿಂದಿ ಗುರು, ಮಜಾ ಕೊಡುತ್ತೆ. ಈ ಕಾಲದಲ್ಲಿ ಈ ತರ ಸಿನಿಮಾಗಳು ಬರೋದೇ ಇಲ್ಲ. ಆದ್ರೆ ಈ ಕಾಲಕ್ಕೂ ಈ ಸಿನಿಮಾ ಒಂದು ಪಠ್ಯ ಪುಸ್ತಕದ ಇದ್ದಂಗೆ, ಅಂದ್ರೆ ಒಂದು ಲೆಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಸಂಪ್ರದಾಯಬದ್ಧವಾಗಿ, ಅಷ್ಟು ಸಖತ್ತಾಗಿ ಆ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಈ ಮಟ್ಟಕ್ಕೆ ಸಿನಿಮಾ ಮಾಡೋದು ತುಂಬಾ ದೊಡ್ಡ ವಿಷಯ. ಸೊ ಅದನ್ನ ಪುಟ್ಟಣ್ಣ ಕಣಗಾಲ್ ಅವರು ಎಲ್ಲ ಸಿನಿಮಾಗಳನ್ನು ತೋರಿಸಿದ್ರೆ, ಈ ತರ ಸಿನಿಮಾ ಮಾಡ್ಬೋದು, ಈ ತರನು ಸಿನಿಮಾಗಳು ಮಾಡ್ಬೋದು, ಜೊತೆಗೆ ಥಿಯೇಟರ್ಗೆ ಜನರನ್ನ ಸೆಳೆಯೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅಂದು ಪುಟ್ಟಣ್ಣ ಕಣಗಾಲ್ ಅವರು ಸಿಂಪಲ್ ಆಗಿ ಅವರ ಒಂದು ಕಾದಂಬರಿಗಳು ಆಧರಿಸಿ ಮಾಡ್ತಕ್ಕಂಥ ಸಿನಿಮಾಗಳು ಅವೇ ಜನನ ಸೆಳೆದ್ ಬಿಟ್ಟಿವೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಸಿನಿಮಾ ನನಗಂತೂ ತುಂಬಾನೇ ಇಷ್ಟ ಆದ ಸಿನಿಮಾ ಶುಭ ಮಂಗಳ. ಸೊ ಆರ್ತಿ ಅವರ ಆಕ್ಟಿಂಗ್ ಅಂತೂ ಸೂಪರ್. ಸ್ನೇಹಿತರೆ, ಈ ಶುಭ ಮಂಗಳ ಸಿನಿಮಾದಲ್ಲಿ ಆರ್ತಿ ಅವರು ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ, ಹಾಗೆ ಪುಟ್ಟಣ್ಣ ಕಣಗಾಲ್ ಅವರು ಆರ್ತಿ ಅವರಿಂದ ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡಿಸಿದ್ರೆ ಅಂದ್ರೆ ಗುರು, ಈ ಸಿನಿಮಾದಲ್ಲಿ 50 ವರ್ಷದ ಹಿಂದಿನ ಸಿನಿಮಾ ಆದ್ರೂ ಈ 50 ವರ್ಷಕ್ಕೆ ಯಾವ ರೀತಿ ಇರಬೇಕು ಅನ್ನೋದನ್ನ ಆಗಿನ ಕಾಲದಲ್ಲೇ ತೋರಿಸಿದ್ರೆ ಗುರು ಪುಟ್ಟಣ್ಣ ಕಣಗಾಲ್ ಅವರು. ಯಾಕಂದ್ರೆ ಈ ಶತಮಾನದ ಮಾದರಿ ಹೆಣ್ಣು ಅಂತಕ್ಕಂಥ ಸಾಂಗ್ ನೀವು ನೋಡಿರ್ಬೋದು. ಸೊ ಆಗ್ಲೇನೆ ಅಂದ್ರೆ 50 ವರ್ಷದ ಮುಂಚಿತವಾಗಿ ಹೇಗಿರುತ್ತೆ ಅನ್ನೋದನ್ನ ಪುಟ್ಟಣ್ಣ ಕಣಗಾಲ್ ಅವರ ಆಲೋಚನೆಯಲ್ಲಿ ಬಂದಂತ ಒಂದು ಕತೆ. ಸೊ ಅದ್ರಲ್ಲಿ ನೋಡಿ 50 ವರ್ಷಗಳ ಹಿಂದೆ ಸೊ ಆರ್ತಿ ಅವರ ಸಿನಿಮಾದಲ್ಲಿ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಸ್ವಂತವಾಗಿ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೊಬೇಕು, ಹೊರಗಡೆ ಹೋಗಿ ದುಡಿಬೇಕು, ದುಡ್ಕೊಂಡು ತನ್ನ ಕಾಲಿನ ಮೇಲೆ ನಾನು ನಿಂತ್ಕೊಬೇಕು ಅನ್ನೋದನ್ನ ಆಗಿನ ಕಾಲಕ್ಕೆ ಪುಟ್ಟಣ್ಣ ಕಣಗಾಲ್ ಅವರು ಆ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಈಗ ಇರ್ತಕ್ಕಂತ ಏನ್ ಜನರೇಷನ್ ಇದೆಯೋ ಅದನ್ನ ಆಗ್ಲೇ ತೋರಿಸಿದ್ರು ಪುಟ್ಟಣ್ಣ ಕಣಗಾಲ್ ಅವರು. ಎಂತ ಅದ್ಭುತ ಅಲ್ವಾ. ಸೊ ಶುಭಮಂಗಳ ಸಿನಿಮಾ ವಂಡರ್ಫುಲ್ ಮೂವಿ, ನನಗಂತೂ ತುಂಬಾನೇ ಇಷ್ಟ ಆದಂತ ಮೂವಿ. ಯಾರೆಲ್ಲ ಸಿನಿಮಾನ ನೋಡಿಲ್ವೋ ದಯಮಾಡಿ ಒಮ್ಮೆ ನೋಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.